ಮುಖ್ಯವಾದ ಪ್ರವೇಶದೊಂದಿಗೆ ಮುಕ್ತಾಯವಾಗುತ್ತದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಜೊತೆಗೆ ಈ ನಾಟಕಕ್ಕೆ ಕಾಣಿಕೆಯನ್ನು ಸಲ್ಲಿಸ್ತಕ್ಕಂಥ ಮಹನೀಯರ ಹೆಸರನ್ನು ಓದ್ತಾ ಇದ್ದೇನೆ. 2 ನಿಮಿಷದಲ್ಲಿ ಓದ್ತೇನೆ. ಕಡೆ ಪ್ರವೇಶ ಭಾಳ ಪ್ರಾಮುಖ್ಯ ಅದ. ಆ ಇಡೀ ಸ್ಟೋರಿ ಅದರೊಳಗೆ ಅಡಿಗೆದ. ಎಲ್ಲರೂ ಕೂತ್ಕೋಬೇಕು. 2 ನಿಮಿಷ ಓದ್ತೇನೆ. ಕಂಪನಿಗೆ ಕಾಣಿಕೆಯನ್ನು ಕೊಟ್ಟವರು 2500 ರೂಪಾಯಿ ಶ್ರೀ ಶೇಖರಯ್ಯನವರು, ನಾಗಲೋಟಿ ಮಠ. 500 ರೂಪಾಯಿ RT ಬನ್ನಿಗಿಡದ ಗುರುಗಳು. 501 ರೂಪಾಯಿ ಶ್ರೀ KS ಹಿರೇಮಠ ಶಿಕ್ಷಕರು. 101 ರೂಪಾಯಿ ರಾಜು ಮೂಗನೂರು ಗ್ರಾಮ ಪಂಚಾಯತ್. 2000 ರೂಪಾಯಿ ಶ್ರೀ ಪ್ರಕಾಶ್ ಗೌಡರು ತಿರುಕನಗೌಡ್ರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು. 1000 ರೂಪಾಯಿ ಶ್ರೀ ಕೃಷ್ಣ ಪಾಟೀಲ್ ಸಾಕಿನ ಹಳ್ಳೂರು. 500 ರೂಪಾಯಿ ಶರಣಪ್ಪ ಗೌಡರು ತಿರುಕನಗೌಡ್ರು. 1001 ರೂಪಾಯಿ ಶ್ರೀಮತಿ ಹಣಮವ್ವ ಹಿರೇಮಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿರೋಳ್. 200 ರೂಪಾಯಿ ಬಸವರಾಜ್ ಸಣ್ಣ ದ್ಯಾಮಪ್ಪ ಮೆಣಸಿಗೆ. 100 ರೂಪಾಯಿ ಮಲ್ಲಪ್ಪ ಹಾಲೇನ್ ಸಾಕಿನ ಕಿತ್ಲಿ. 50 ರೂಪಾಯಿ ಬಸಲಿಂಗಪ್ಪ ದಿಂಡಿ. 200 ರೂಪಾಯಿ ಮುತ್ತಪ್ಪ ಗುಂಡ್ಲೂರ್. 100 ರೂಪಾಯಿ KK ಮಣ್ಣವಾಚಾರಿ ಗುರುಗಳು. 50 ರೂಪಾಯಿ ಈರಪ್ಪ ದ್ಯಾಮಣ್ಣ ಮೆಣಸಿಗೆ. 500 ರೂಪಾಯಿ ಶಿವನಗೌಡರು ತಿರುಕನಗೌಡ್ರು. 100 ರೂಪಾಯಿ ಅಶೋಕ್ ಗಡೇಕರ್. 1000 ರೂಪಾಯಿ ಬಸಯ್ಯ ಲಿಂಗ ಬಸಯ್ಯ ಮಠದ್. 100 ರೂಪಾಯಿ ಬುಡ್ನೆ ಸಾಬ್ ನಿಲ್ಗುಂದ್. 201 ರೂಪಾಯಿ ಅಶೋಕ್ ಗೌಡರು ತಿಮ್ಮನಗೌಡ್ರು. 100 ರೂಪಾಯಿ ಬಸಯ್ಯ ಶರಣಗಣಾಚಾರಿ. 250 ರೂಪಾಯಿ ಅಬ್ದುಲ್ ಸಾಬ್ ಪಿ ಬಾಗ್ವಾನ್. 1001 ರೂಪಾಯಿ ಸೋಮಲಿಂಗಪ್ಪ ಹಿರೇಮನಿ PDO ನಾಗನೂರ್. 101 ರೂಪಾಯಿ ದುರ್ಗಾದೇವಿ ನಾಟ್ಯ ಸಂಘ ಶಿರೋಳ್. 100 ರೂಪಾಯಿ ಮುತ್ತಪ್ಪ ಜೋರ್. 21 ರೂಪಾಯಿ ನಾಗಲಿಂಗನಗೌಡರು ನವಲಗುಂದ್. 50 ರೂಪಾಯಿ ಈಶಪ್ಪ ಪತ್ತಾರ್. 201 ರೂಪಾಯಿ ನಾಗಪ್ಪ ಗುರುನಾಥ್ನವರ್. 500 ರೂಪಾಯಿ ವೀರಭದ್ರಪ್ಪ ಕಲಹಾಳ್. ಇವರು ಕಂಬಳಿಗೆ ಕಾಣಿಕೆ ನೀಡಿದ್ದಾರೆ. ನಂಜುಂಡನ ಪಾತ್ರಧಾರಿಗೆ 51 ರೂಪಾಯಿ ತೀರ್ಥಪ್ಪ ಮಡಿವಾಳರ ಸಾಕಿನ ಕಿತ್ಲಿ. ದಿವಾಕರಣ ಪಾತ್ರಧಾರಿಗೆ 501 ರೂಪಾಯಿ ರಾಮಪ್ಪ ಪಾಂಡಪ್ಪ ಬಡಿಗೇರ್ ಸಾಕಿನ ಕಜ್ಜಿಡೋನಿ. 1001 ರೂಪಾಯಿ ಶಂಭು ವೀರಪ್ಪ ಬಡಿಗೇರ್ ಸಾಕಿನ ಬೋಪ್ಲಾಪುರ್. 4ನೇ ಬಂಗಾರ ಮುತ್ತಪ್ಪ ಯತ್ರಪ್ಪ ಬಡಿಗೇರ್ ಸಾಕಿನ ಕರ್ಕಿಕಟ್ಟಿ ಇವರು ಕೊಟ್ಟಿದ್ದಾರೆ. ಈಗಾಗಲೇ ಆ ಕಾಣಿಕೆಯನ್ನು ಆ ಹುಡುಗನಿಗೆ ನಾವು ಮುಟ್ಟಿಸಿದ್ದೇವೆ. ಜೊತೆಗೆ ರಮೇಶ್ ದೇವೇಂದ್ರಪ್ಪ ಬಡಿಗೇರ್ ಇವರು ಒಂದು ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಅವನಿಗೆ ತಲುಪಿಸಿದ್ದೇವೆ. ಸಾಕಿನ ಕರ್ಕಿಕಟ್ಟಿಯವರು. 500 ರೂಪಾಯಿ ಪಾಂಡುರಂಗ ನಾರಾಯಣ ಬಡಿಗೇರ್ ಸಾಕಿನ ಕರ್ಕಿಕಟ್ಟಿ. 501 ರೂಪಾಯಿ ಶರಣಪ್ಪ ಚಂದ್ರಪ್ಪ ಬಡಿಗೇರ್ ಸಾಕಿನ ಕರ್ಕಿಕಟ್ಟಿ. 1001 ರೂಪಾಯಿ ಶಿವಾನಂದ ಕಂಬಾರ್ ಸಾಕಿನ ಹೊಸಕೋಟೆ. 201 ರೂಪಾಯಿ ಶರಣಪ್ಪ ಪುಂಡ್ಲಿಕಪ್ಪ ಕಮ್ಮಾರ್ ಸಾಕಿನ ಕರ್ಕಿಕಟ್ಟಿ. 500 ರೂಪಾಯಿ ಮುತ್ತಪ್ಪ ಯತ್ರಪ್ಪ ಬಡಿಗೇರ್ ಸಾಕಿನ ಹೊಳೆ ಮಣ್ಣೂರ್. ಇವರು ದಿವಾಕರಣಿಗೆ ಕೊಟ್ಟಿದ್ದಾರೆ. ಇನ್ನು ಶಶಿಕಾಂತನ ಪಾತ್ರಧಾರಿಗೆ 501 ರೂಪಾಯಿ ಈರಣ್ಣ ವಾಯ್ ಕಳಸನ್ನವರ್ ಸಾಕಿನ ಕೊಣ್ಣೂರ್. 100 ರೂಪಾಯಿ ನಾಗಬಸಯ್ಯ ಅಂಕಲಿಮಠ್. 2501 ರೂಪಾಯಿ ಗದಿಗೆಪ್ಪ ಜಾಡರ್ ಸಾಕಿನ ಸಿರುಗುಪ್ಪಿ. 500 ರೂಪಾಯಿ ರುದ್ರಪ್ಪ ಹೊಸಪೇಟೆ ಸಾಕಿನ ಕೊಂಕಣ ಕೊರಟ್ಟಿ. 500 ರೂಪಾಯಿ ಶಿವಾನಂದ ಹಡಗಲಿ. 1 ಪ್ಯಾಂಟ್ 1 ಶರ್ಟ್ ಈರಪ್ಪ ತಡಹಾಳ್ ಇವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಆ ಹುಡುಗನಿಗೆ ಮುಟ್ಟಿಸ್ತಾ ಇದ್ದೇನೆ. 200 ರೂಪಾಯಿ MG ಕಾಲೇಕಣ್ ಸಾಕಿನ ಹದ್ಲಿ. 200 ರೂಪಾಯಿ ಚಿದಾನಂದ ತಳವಾರ್ ಸಾಕಿನ ಸುರ್ಕೋಡ್. 200 ರೂಪಾಯಿ ಮಂಜುನಾಥ್ ಚೌಡಿ ಸಾಕಿನ ಕುರ್ಲಗೇರಿ. 200 ರೂಪಾಯಿ ಮಂಜಣ್ಣ ತಳವಾರ್ ಸಾಕಿನ ಖಾನಾಪುರ್. 200 ರೂಪಾಯಿ ಸಿದ್ದಪ್ಪ ದೊಡ್ಡಮನಿ ಸಾಕಿನ ಮಧುಗುಣಕಿ. ತ್ಯಾಗರಾಜನ ಪಾತ್ರಧಾರಿಗೆ 1001 ರೂಪಾಯಿ ಶ್ರೀಕಾಂತ್ ಹಲಗತ್ತಿ ಸಾಕಿನ ಧಾರವಾಡ. 1001 ರೂಪಾಯಿ ಈರಣ್ಣ ಜುಂಜಿ ಸಾಕಿನ ಸೂಡಿ ಇವರು ಕೊಟ್ಟಿದ್ದಾರೆ. 1001 ರೂಪಾಯಿ ಮಾಗುಂಡಪ್ಪ ಹೊಸಮನಿ ಸಾಕಿನ ಕಲಾದಗಿ ಇವರು ಕೊಟ್ಟಿದ್ದಾರೆ. 1000 ರೂಪಾಯಿ ಬಸವರಾಜ್ ಅರವಣಸಿ ಸಾಕಿನ ಹುಲ್ಲೂರು ಇವರು ಕೊಟ್ಟಿದ್ದಾರೆ. 100 ರೂಪಾಯಿ ಆನಂದ್ ಹಲಗತ್ತಿ ಸಾಕಿನ ಹದಲಿ ಇವರು ಆ ತ್ಯಾಗರಾಜನ ಪಾತ್ರಧಾರಿಗೆ ನೀಡಿರುತ್ತಾರೆ. ಚಂದ್ರಕಾಂತನ ಪಾತ್ರಧಾರಿಗೆ
500 ರೂಪಾಯಿ ವಾಸರೆಡ್ಡಿ ರೀತಿ ಸಾಕಿನ ಗುಳಗಂದಿ, 1,000 ರೂಪಾಯಿ ಸೊಲಬಣ್ಣ ಬ ಮುಳ್ಳೂರು ಸಾಕಿನ ಬೆನಕೊಪ್ಪ, 1,000 ರೂಪಾಯಿ ರಾಮಲಿಂಗಪ್ಪ ಬ ಮುಳ್ಳೂರು ಸಾಕಿನ ಬೆನಕೊಪ್ಪ ಇವರು ಕೂಡ ಚಂದ್ರಕಾಂತನ ಪಾತ್ರಧಾರಿಗೆ ನೀಡಿರುತ್ತಾರೆ. ಪೋಸ್ಟ್ಮನ್ ಪಾತ್ರಧಾರಿಗೆ 100 ರೂಪಾಯಿ ಶ್ರೀ ಆನಂದ್ ಹಲಗತ್ತಿ ಸಾಕಿನ ಹದ್ಲಿ ಇವರು ನೀಡಿರುತ್ತಾರೆ. ಸುಬ್ಬಣ್ಣನ ಪಾತ್ರಧಾರಿಗೆ 51 ರೂಪಾಯಿ ತೀರ್ಥಪ್ಪ ಮಡಿವಾಳರ ಸಾಕಿನ ಕಿತ್ಲಿ, 500 ರೂಪಾಯಿ ನಿಂಗಪ್ಪ ಮಡಿವಾಳರ ಸಾಕಿನ ಕನಸಕೊಪ್ಪ. ಭಾಷಾನ ಪಾತ್ರಧಾರಿಗೆ 50 ರೂಪಾಯಿ ಅಶೋಕ್ ಗಡೇಕಾರ್, 500 ರೂಪಾಯಿ ತೋಟಪ್ಪ ಹಡಗಲಿ, 200 ರೂಪಾಯಿ ರಾಕೇಶ್ ಸುರ್ಕೋಡ್ ಸಾಕಿನ ಗದಗ್, 501 ರೂಪಾಯಿ ಯಂಕಪ್ಪ ನೇ ಪಾತರೋಟಿ ಸಾಕಿನ್ ರಡ್ಡೇರ್ ನಾಗ್ನೂರ್, 501 ರೂಪಾಯಿ ರಾಜು ಹ ಪಾತ್ರೋಟಿ ಸಾಕಿನ್ ರಡ್ಡೇರ್ ನಾಗ್ನೂರ್, 101 ರೂಪಾಯಿ ಮಾಂತೇಶ್ ದಾಸರ್ ಸಾಕಿನ್ ರಡ್ಡೇರ್ ನಾಗ್ನೂರ್, 101 ರೂಪಾಯಿ ಬಸಪ್ಪ ಮಾದರ್ ಸಾಕಿನ್ ರಡ್ಡೇರ್ ನಾಗ್ನೂರ್, 201 ರೂಪಾಯಿ ಕಾರ್ತಿಕ್ ಬ ಮುಸಿಗೇರಿ, 101 ರೂಪಾಯಿ ಬಸವರಾಜ್ ಕಲಹಾಳ್, 500 ರೂಪಾಯಿ ರುದ್ರಪ್ಪ ಹೊಸಪೇಟೆ ಸಾಕಿನ್ ಕೊಂಕಣ ಕೊರಟಿಯವರು, 1,000 ರೂಪಾಯಿ ಗದಿಗೆಪ್ಪ ಜಾಡರ್ ಸಾಕಿನ ಸಿರುಗುಂಪಿ ಇವರು ಕೊಟ್ಟಿದ್ದಾರೆ. 100 ರೂಪಾಯಿ ಆನಂದ ಹಲಗತ್ತಿ ಸಾಕಿನ ಹದ್ಲಿ ಇವರು ಕೂಡ ಕಾಣಿಕೆಯನ್ನು ನೀಡಿದ್ದಾರೆ. ಆಯ್ತಾ, ಈ ಎಲ್ಲ ಮಹನೀಯರಿಗೆ ನಾವು ಕಂಪನಿ ಪರವಾಗಿ ಹಾಗೂ ಪಾತ್ರದಾರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಈ ಎಲ್ಲ ಹಣವನ್ನು ಅವರಿಗೆ ತಲುಪಿಸ್ತದೆ ಅಂತ ತಮ್ಮಲ್ಲಿ ಹೇಳಿಕೊಂಡು ನಾನು 4 ಮಾತನ್ನು ಮುಗಿಸ್ತಾ ಇದ್ದೇನೆ. ದೇವರಾಜ ಬೆಳಮನಾಳ ಸಾಕಿನ ಶಿರೋಳ ಮುಂಡ್ರಗಿ ತಾಲೂಕು ರಾಯಣ್ಣನ ಪಾತ್ರ ಮಾಡಿದವರಿಗೆ 1,001 ರೂಪಾಯಿ ಕೊಟ್ಟಿದ್ದಾರೆ. ಅವರೇ ಬಂದು ಸ್ವೀಕಾರ ಮಾಡಬೇಕು. ಶೇಖರಪ್ಪ ಕಟಗೇರಿ ಇವರು 500 ರೂಪಾಯಿ ಕಂಪನಿಗೆ ಕೊಟ್ಟಿದ್ದಾರೆ. ಈ ಹಣವನ್ನು ನಾವು ಸ್ವೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ತ್ಯಾಗರಾಜ್ ಪಾತ್ರಧಾರಿಗಳಂತ ಚಂದ್ರು ಚಿಕ್ಕನರಗುಂದ ಅವರಿಗೆ ತಮ್ಮ KSRTC ಬಳಗದವರಿಂದ 1,000 ರೂಪಾಯಿಗಳನ್ನು ಕೊಡ ಮಾಡಿದ್ದಾರೆ. ಅವರಿಗೆ ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಶೇಖಪ್ಪ ನಿಡ್ಗುಂದಿ ಅವರು ಸಹ 500 ರೂಪಾಯಿ ತ್ಯಾಗರಾಜ್ ಪಾತ್ರಧಾರಿಗಳಂತ ಚಂದ್ರು ಚಿಕ್ಕನರಗುಂದ ಅವರು ಕೊಟ್ಟಿರ್ತಾರೆ, ಅದನ್ನು ಸ್ವೀಕರಿಸಬೇಕು. ಹಾಗೂ ನಾಗಪ್ಪ ಚಗಣ್ಣವ್ರು ಅವರು ಸಹ 100 ರೂಪಾಯಿಯನ್ನು ಚಂದ್ರು ಚಿಕ್ಕನರಗುಂದ ಅವರಿಗೆ ನೀಡಿರುತ್ತಾರೆ. ನನ್ನ KSRTC ಬಳಗದವರಿಗೆ ತುಂಬ ನಾನು ಆಭಾರಿಯಾಗಿದ್ದೆ. ವಿಶೇಷವಾಗಿ ಹೇಳಬೇಕಂದ್ರೆ ಭೀಮ್ಸಿ ರಾಠೋಡ್ ನಮ್ಮೂರಿನ ಹುಡುಗ ನರಗುಂದಲ್ಲಿ ಅದಾನ. ಆ ಹುಡುಗ 10,001 ರೂಪಾಯಿ ನಮ್ಮ ಕಂಪನಿಗೆ ಸೇವೆಯಾಗಿ ಅವನು ನೀಡಿರ್ತಾನ. ಆ ಕಂಪನಿಯ ಪರವಾಗಿ ಆ ಹುಡುಗನಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಹಣವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ನಾಟಕದಲ್ಲಿ ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪಾತ್ರಧಾರಿಯಾಗಿ ಅಭಿನಯಿಸಿದಂತ ನಾಗಪ್ಪ ಚಗಣ್ಣವರವರಿಗೆ ಮಾಗುಣ್ಣಪ್ಪ 100 ರೂಪಾಯಿಯನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ, ಅವರು ಸ್ವೀಕರಿಸಬೇಕು. ಸೌಕರ್ಯ ಸಿಟಿ ಮಾರ್ಕೆಟ್ಗಳಿಗೆ ತುಂಬೆಲ್ಲ ಹುಡುಕಿದೆವು. ಆ ಶಶಿಕಾಂತ್ ನಮಗೆಲ್ಲೂ ಕಾಣಲಿಲ್ಲ. ಬಹುಶಃ ಊರು ಬಿಟ್ಟು ಹೋಗಿರಬಹುದು. ಅವನು ಸಾಮಾನ್ಯದವನಲ್ಲ. ಈ ಕುಪ್ರಸಿದ್ಧಿಗಳಿಗೆ ಕೈ ಕೊಟ್ಟ ಮಹಾಕಳ್ಳ. ಬೆಲೆ ಬಾಳುವ ಚಿನ್ನ ಅವನ ಕೈಗೆ ದೊರಕಿರುವಾಗ ಅವನು ಈ ಶರೀರದಿಂದ ಪರಾರಿ ಆಗಿರುವುದು ಖಂಡಿತ. ಏ ಶಶಿ, ನಿಮ್ಮ ಇಬ್ಬರನ್ನು ನಂಬಿ ನಾನು ಕೆಟ್ಟೆ. ಅವರಿವರಿಗೆ ಸುಳ್ಳು ಹೇಳಿ
ನಿನ್ನ ಬೇಳೆ ಬೇಯಿಸಿಕೊಳ್ಳುವ ನೀನೊಬ್ಬ ಮುರುಳ. ನಿನ್ನಂತ ಗಳಿಗೆಯಲ್ಲಿ ನಿನ್ನ ಎಳೆದೊಯ್ಯಲು ಬರುವರು ಎಂಬ ಭಟ್ಟರು. ಈ ನಂದು ನನ್ನ ದೇಹದ ಮೇಲಿನ ಒಂದು ಕೂದಲೆಳೆಯ ಕಲಿಸುವ ಕಲೆಗಳೆಲ್ಲ ಈ ಭೂಮಿಯ ಮೇಲೆ ಕೊಡಿಸಿ ರಕ್ಷಿಸಿ ಅವನ ರಕ್ತ ಕುಡಿಯುವ ರಾಕ್ಷಸರೇ, ಅನುಭವಿಸಿ ನನ್ನ ಚಿತ್ರ ಯೂಸಿಯನ್ನು ಏನಂಜುಟ, ನಿನಗೆ ಬದುಕುಳುವ ಬಯಕೆ ಇದ್ದರೆ ನನ್ನ ತಮ್ಮಂದಿರ ಕಟ್ಟುಗಳನ್ನು ಬಿಚ್ಚು. ಇದೇನಪ್ಪ ಮೈದುನ, ಈ ಕಿರಾಕ್ತನಕಿನಿಂದ ಈ ರೀತಿ ಚಿತ್ರಹಿಂಸೆ ಅನುಭವಿಸ್ತಾ ಇದೆಯಲ್ಲ ದೇವ್ರಿ, ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ಲಾರೆ. ಯಾರು ಕಿರಾತಕನೇ? ನಂಜುಂಡ, ದೇವತೆ ಮೇಲೆ ಕೈ ಮಾಡಿವೇನೋ ಮೂರ್ಖ. ಮನೆ ದೇವತೆ ಹೇ ಭಾಸ್ಕರ, ನಿನ್ನ ಹೊತ್ತಿಗೆ ದಿವಾಕರ ಸುಳ್ಳೆ ಎಂದು ನಾನು ಸುಳ್ಳು ಹೇಳಿದಾಗ ನನ್ನ ಮಾತು ನಿಜವೆಂದು ನಂಬಿ ತೂತಿಟ್ಟಳವನ್ನು ನಿನ್ನ ಕಾಲಿಂದ ಜಾರಿಸಿ ನಿಮಗೋಸ್ಕರ ಹಗಲಿರುಳು ದುಡಿದು ಹೆಣಗಾಡಿದ ನಿನ್ನ ಅಣ್ಣನ ಕೆನ್ನೆಗೆ ಹೊಡೆದೆ. ಈಗ ಮನೆ ದೇವತೆ ಅಂತೆ, ಮನೆ ದೇವತೆ ಪಾಂಡ ದೇವ ಮಂದಿರದಂತ ನಮ್ಮ ಮನೆಯನ್ನು ಒಡೆಯಲು ನಾಡಿದ ಈ ಕಪಟ ನಾಟಕಕ್ಕೆ ಅಂಕದ ಪರಿದೇಳಿ ಒಬ್ಬೊಬ್ಬ ಬಂದೇ ಬರುತ್ತಾನೆ. ಎಚ್ಚರಿಕೆ! ಏನಂಜುಟ, ಬದುಕುಳುವ ಬಯಕೆ ನಿನ್ನಲ್ಲಿದ್ದರೆ ಮೊದಲು ನನ್ನ ತಮ್ಮಂದಿರ ಕಟ್ಟುಗಳನ್ನು ಬೆಚ್ಚು. ಇಲ್ಲದಿದ್ದರೆ ಕೊಚ್ಚಿ ಕೊಚ್ಚಿ ಕಲ್ಲಬೇಕಾದದ್ದು ಎಚ್ಚರ. ಕತ್ತಿಯಾಗಿ ಎಡೆಬಡದ ದುಡಿಯುವುದಷ್ಟೇ ಕಲಿತು ಹೊರತು ಊಡಿಡುವ ಕಲೆಯಲ್ಲಿ ಕಲಿತುಕೊಳ್ಳಲಿಲ್ಲ. ತ್ಯಾಗರಾಜ, ನನ್ನ ಬಗ್ಗೆ ಊರಿನ ಜನರಿಗೆ ಇವನೊಬ್ಬ ಕಳ್ಳನೆಂದು ಸುಳ್ಳು ಹೇಳಿ ಸಾಹುಕಾರನನ್ನು ನನ್ನನ್ನು ಒಳೆಯನಾಗಿ ಮಾಡಿಕೊಳ್ಳಲು ಬಂದಾಗ ಅವನಿಗೆಲ್ಲ ನಿಜ ತಿಳಿಸಿ ಇಲ್ಲಿವರೆಗೂ ನನ್ನನ್ನು ಮದುವೆಯಾಗದೆ ಮಾಡಿದೆ. ಅದೇ ಒಂದು ಸೇರಿಗಾಗಿ ನಾ ಈ ರೀತಿ ನಾಟಕ ರಚಿಸಿದೆ. ಹೌದು, ನಾನು ಸತ್ಯವಳೆಯನ್ನು ಹೇಳಿದ್ದೇನೆ. ನಿನಗೆ ಹೆಣ್ಣು ಕೊಟ್ಟ ಮಾತಾಪಿದರ ಕೊಲೆಗೈದು ನಿನ್ನ ಹೆಂಡತಿಯನ್ನು ಮಣ್ಣಲ್ಲಿ ಮುಚ್ಚಿಕೊಳ್ಳುವ ಕೈ ಹಿಡಿದು ಕಳುವ ಕಿತಾರಕ ನೀನು ಇರುವಾಗ ನೀನು ದನ ಪಿಸಾಚಿ. ನಾನು ಮೈದನ ಕಟ್ಟಿ ಹಾಕಿದ ಕಟ್ಟನ್ನು ಬಿಚ್ಚಿ ನೋಡು, ಅವನಿಂದಲೇ ನಿನಗೆ ಸಮಾಧಿ ಮಾಡಿಸುತ್ತೇನೆ. ರಕ್ಷಿಸಲು ಬಂದು ಒಡವಲ್ಲಿ ಬಿದ್ದು ಸಾಯಿ. ಶಿಕ್ಷಿಸಿ ಪಾಪ ಕಟ್ಟಿಕೊಂಡೆ. ನೀ ಸಾಯುವ ಮುನ್ನ ಈ ಕೈಯಿಂದ ನಿನ್ನ ಪಾದ ಮುಟ್ಟಿ ಕ್ಷಮೆ ಕೇಳಬೇಕೆಂದರೆ ಈ ಚಂಡಾಳ ನನ್ನ ಕೈಗಳನ್ನು ಕಟ್ಟಿ ಹಾಕಿದ್ದಾನೆ. ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಈ ಜನ್ಮದಲ್ಲಂತೂ ನಾನು ನಿಮ್ಮ ನನಗೆ ಮಕ್ಕಳನ್ನು ಹೆತ್ತು ಕೊಡುವುದಕ್ಕೆ ಆಗ್ಲಿಲ್ಲ. ಬಹು ದಿನದ ಬಯಕೆಯಿಂದ ನಾನು ಗರ್ಭಿಣಿ ಆಗಿದ್ದೇನೆ. ಆದ್ರೆ ಈ ನೀಚನಿಂದ ನನ್ನ ಮಗು ನನ್ನ ಹೊಟ್ಟೆಯಲ್ಲಿ ಕೊಲೆಯಾಗಿ ಹೋಯ್ತಪ್ಪ. ಆಯ್ತು,
ಮುಂದಿನ ಜನ್ಮದಲ್ಲಾದ್ರೂ ನೀವಿಬ್ಬರು ನನ್ನ ಮಕ್ಕಳಾಗಿ ಹುಟ್ಟಿ ಬರಬೇಕೆನ್ನುವುದೇ ನನ್ನ ಆಸೆ ಅಪ್ಪ. ಮೈದುನ, ನಾನಿರುವಾಗ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡ್ರಪ್ಪ. ಆದ್ರೆ ಇನ್ಮೇಲೆ ನಾನು ಮಾತ್ರ ಬದುಕೋದಿಲ್ಲಪ್ಪ, ಬದುಕೋದಿಲ್ಲ. ಆದ್ರೆ ನಿಮ್ಮ ಅಣ್ಣನವರನ್ನು ದಯವಿಟ್ಟು ಕೈ ಬಿಡಬೇಡ್ರಪ್ಪ, ಕೈ ಬಿಡಬೇಡಿ. ನನ್ನನ್ನು ಕ್ಷಮಿಸ್ಬಿಡ್ರಪ್ಪ ಸ್ವಾಮಿ. ಓದೆಯ ತಾಯಿ, ನಮ್ಮನ್ನು ತಬ್ಬಲಿಯನ್ನಾಗಿ ಮಾಡಿ ಬಹುದೂರ ಹೊರಟು ಹೋದೆಯೇನಮ್ಮ. ನೀನಾಡಿದ ನುಡಿ, ಮಾಡಿದ ತ್ಯಾಗ ಹೇಗೆ ಮರೆಯಲು ಸಾಧ್ಯ ತಾಯಿ? ನಿನ್ನ ಮೈದುನನ ಪ್ರಾಣ ಉಳಿಸಲು ಹೋಗಿ ನಿನ್ನ ಪ್ರಾಣವಲ್ಲೇ ಕೊಟ್ಟು ತ್ಯಾಗಿಯಾದಿ ಅತ್ತಿಗೆ ನೀನು ತ್ಯಾಗಿಯಾದೆ. ಇನ್ನಾದರೂ ನಿಲ್ಲಿಸಲಾರೆ ಆಡಿನ ರುದ್ರ ತಾಂಡ. ಗರ್ಭಿಣಿಯಾದ ಅರ್ಥ ಗಿಳಿದು ಮನೆ ತೆಗೆದುಕೊಂಡು ಓ ತಿಳಿಸುವುದರಡೆ ಇನ್ನಾದರೂ ನಿಲ್ಲಿಸಲಾರೆ ಆಡಿನ ರುದ್ರ ತಾಂಡ. ಸುರದ ದಿನನಿತ್ಯ ನಿನ್ನ ನೆನಪಿನಲ್ಲಿ ಕಾಲ ಕಳೆಯೋದು ನನ್ನ ಅಪ್ಪನ ಬಿಟ್ಟು ಆದ್ಯಾ. ಸುರದ ನಾಡಿದ್ದು ಬದುಕಿನನ್ನು ಬಿಟ್ಟು ಬದುಕಿರಲಾರೆ. ಸುರದ ಅತ್ತಿಗೆ 5 ಬೆರಳುಗಳಲ್ಲಿನ ಕೈ ತುತ್ತನ್ನು ಈ ಕರುಳುಗಳು ಮರೆಯಲು ಸಾಧ್ಯವೇ ಅಲ್ಲ. ಅಂತ ಅತ್ತಿಗೆ ದ್ರೋಹಗೈದು ನಾನು ಮನೆ ಬಿಟ್ಟು ಹೋಗುವಾಗ ಹೋಗಬೇಡ ಮೈದುನ ಎಂದು ಕಾಲಿಡಿದುಕೊಂಡರೂ ತಿರಸ್ಕರಿಸಿದೆ. ಅಣ್ಣ, ನಮ್ಮ ಪರೀಕ್ಷಾ ಫೀ ತುಂಬಲು ತವರಿನವರು ಮಾಡಿಸಿಕೊಟ್ಟ ಬಂಗಾರದ ಬಳೆಗಳನ್ನು ಬಿಚ್ಚಿಕೊಟ್ಟೆ. ಹಗಲಿರುಳು ದುಡಿದು ಪೋಷಿಸಿ ನಮ್ಮನ್ನು ಸಾಕಿದ ನಿನ್ನಂತ ತಾಯಿಯನ್ನು ಹೇಗೆ ಮರೆಯಲು ಸಾಧ್ಯ ತಾಯಿ? ಹೇಗೆ ಮರೆಯಲು ಸಾಧ್ಯ? ನಂದುಂಡ ಬೀಚ್ನಿಂದ ಈ ಬ್ಯಾಗ್ ತರಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಯ್ತು. ಕ್ಷಮಿಸು. ಎರಡು ದಿನ ಗತಿಸಿದರು ನಿನ್ನ ಬರುವಿಕೆ ಇಲ್ಲದ ಕಾರಣ ಅನುಮಾನಾಸ್ಪದದಿಂದ ಈ ಶಶಿಕಾಂತ ಹಾಗೂ ಭಾಸ್ಕರನು ಕಟ್ಟಿ ಹಾಕಿದೆ. ಎಲ್ಲಿ ಆ ಸುಡ್ಕೇಸ್ ಕೊಡು. ಪಾಪ ಏನು ಅರಿಯಲ್ಲ ಈ ಅಣ್ಣ ತಮ್ಮಂದಿರನ್ನು ಏಕೆ ಬಂಧಿಸಿರಿ? ಬಿಟ್ಟು ಬಿಡಿ ಇವರನ್ನು. ಬಿಡುತ್ತೇನೆ ಶಶಿಕಾಂತ, ಖಂಡಿತ ಬಿಡುತ್ತೇನೆ. ಆದರೆ ಇವರ ಕಟ್ಟು ನಾನು ಬಿಚ್ಚಿದರೆ ನಿನಗೆ ಸಹಾಯಕರಾಗಿ ನಿನ್ನ ಪ್ರಾಣ ಉಳಿಸಿಕೊಳ್ಳುತ್ತಾರೆ. ನಂಜುಂಡ, ಮತ್ತಾವ ದುರಾಲೋಚನೆಯನ್ನು ಬಲೆ ಬೀಸಿರುವೆ ಎಂಬುದನ್ನು ಬೇಗ ಬಗಳು. ಲೇ ಶಶಿ, ನೀನು ನನಗಿಂತಲೂ 10 ವರ್ಷ ಚಿಕ್ಕವನು. ಪ್ರತಿನಿತ್ಯ ನೀನು ಕಾನ್ವೆಂಟ್ ಸ್ಕೂಲಿಗೆ ಹೋಗಿ ಬರುವುದನ್ನು ಕವಲೋಚಿಸಿ ಕೊನೆಗೊಂದು ದಿನ ನನ್ನ ಡಕಾಯಿತರೊಂದಿಗೆ ನಿನ್ನನ್ನು ಸೆರೆ ಹಿಡಿದೆ. ಆದರೆ ನಿನ್ನ ತಾಯಿ ತಾಸಾವಿ ಮೂರ್ಣ ನಿನ್ನ ಮುಂಗಾಯ ಮೇಲೆ ದಿವಾಕಾರನೆಂದು ಹಚ್ಚಿ ಹಾಕಿಸಿ ಸತ್ತು ಹೋದಳು. ಅದನ್ನು ಒಲಿಕಿಸಲು ಪಟ್ಟ ಶ್ರಮ ನಿಷ್ಫಲವಾಗಿ ಹೋಯಿತು.
ಕೊನೆಗೆ ನಿನ್ನನ್ನು ಅನಾಥಾಶ್ರಮಕ್ಕೆ ಸೇರಿಸಿದೆ. ಲೇ ಶಶಿ, ಕೋಟ್ಯಾಂತರ ರೂಪಾಯಿ ಚಿನ್ನದ ಬೆಲೆ ಬಾಳುವ ಕಾಗದ ಕಾರ್ಖಾನೆ ಓನರ್ ದಿವಾಕರ್ನ ಏಕೈಕ ಪುತ್ರ ನೀನು, ಗೊತ್ತೇ? ಲೇ ಶಶಿ, ನೀನು ನಿನ್ನ ತಂದೆಯೊಂದಿಗೆ ಬಾಳಬೇಕಾದರೆ ತಂದೆ ಮಗ ಇಬ್ಬರು ಸೇರಿಕೊಂಡು ಆ ಫ್ಯಾಕ್ಟರಿಯನ್ನು ನನ್ನ ಹೆಸರಿಗೆ ಬರೆದು ಕೊಡಬೇಕು. ಈ ಒಂದು ದುರುದ್ದೇಶಕ್ಕಾಗಿಯೇ ನಿನ್ನನ್ನು ನಿನ್ನ ತಂದೆಯಿಂದ ಅಗಲಿಸಿದೆ. ಅಯ್ಯೋ ಮಂದ ಬುದ್ಧಿಯ ಮದಗಜನಿ, ನಿನ್ನ ಕೋಪನ್ನು ಇಮ್ಮಡಿಗೊಳಿಸಲು ಈ ಶಶಿಕಾಂತ ದರೋಡೆಗೈಡ ಏತಕ್ಕೆ? ನಿನ್ನ ಕೋಡ ಕೋಪಿದಷ್ಟು ಗ್ರಾಮ ದೇವತೆಗೆ ಹೆಮ್ಮೆ. ನಿನ್ನಂತ ಕೋಪಿದ ಕೋಣವನ್ನು ಊರ ಮಾರಿಗೆ ಬಲು ಕೊಡುವ ಧೀರ ಈ ಶಶಿಕಾಂತ. ಹೇಗೋ ನಿನ್ನ ಮನೆಯನ್ನು ಮೊಸರು ಮಾಗಿಸಿರಿ, ಅಂದ ಮೇಲೆ ನಿನ್ನ ಹೆಣ ಇಲ್ಲಿಯೇ ಉರುಳಿ ಬೀಳಬೇಕು. ಈ ನಂಜುಂಡ ಮೈಮೂರ್ತಿ ನಿಂತರು ನನ್ನ ಸೇವಕರು ಜವಾಬ್ದಾರಿಯಾಗಿರುತ್ತಾರೆ. ಲೇ ಶಶಿ, ನಿನ್ನ ತಂದೆ ದಿವಾಕರ್ ಬರುತ್ತನ ಕಣ್ಣಿಯಲ್ಲಿ ಕದಲುವಾಗಿಲ್ಲ. ಶಶಿ, ಇಂದು ನೀ ತಂದ ಬಂಗಾರದಿಂದ ಈ ನಂಜುಂಡ ಭಾಗ್ಯವಂತ. ನನ್ನ ಹೆಸರಿಗೆ ಆದ ಮೇಲೆ ನನ್ನ ಸರಿಸಮ ಶ್ರೀಮಂತರು ಯಾರಿಲ್ಲ ಈ ಭೂವನದಲ್ಲಿ. ಚಂದ್ರಕಾಂತ್, ಈ ಮೂಡ ಬಂಗಾರವೆಂದು ನಂಬಿದ ಆ ಬ್ಯಾಗಿನಲ್ಲಿ ಬೇಡಿಗಳಿವೆ. ಬೇಗನೆ ಅವನ ಎರಡು ಕೈಗಳಿಗೆ ತೊಡಿಸಿ. ಅದಮ್ಮ, ಮೊದಲು ನಿನ್ನ ಕೊನೆಯ ಗಳಿಗೆ ಬಗ್ಗೆ ಯೋಚಿಸು. ಮನೆಯಲ್ಲಿ ನಿಂತುಕೊಂಡು ನಾ ಎಲ್ಲವನ್ನು ಕೇಳಿದ್ದೇನೆ. ನನ್ನಿಂದ ಪತ್ರ ಪಡೆಯಲು, ನನ್ನಿಂದ ನನ್ನ ಮಗನ ಶಶಿಕಾಂತನನ್ನು ಅಗಲಿಸದ ಕಟುಕ ನೀನು. ನಿನ್ನನ್ನು ಸುಮ್ಮನೆ ಬಿಡಬಾರದು. ಎಲ್ಲರ ಏಂಜಲ್ ತಿಂದು ಬದುಕೋ ನಾಯಿ, ಅವ್ರನ್ನ ಬಿಡ್ತೀಯೋ ಅಥವಾ ಶೂಟ್ ಮಾಡ್ಲೋ? ನಿನಗೆ ಹೇಳ್ತಾ ಇದ್ದೀನಿ, ಬಿಡು ಅವರನ್ನ. ಅಪ್ಪ, ಮಗು ಶಶಿಕಾಂತ, ನಾನು ನಿನ್ನೆಷ್ಟು ಅದನ್ನೆಷ್ಟೋ ಶೋಭಿಸಿದರು, ಕೊನೆಗೆ ನಿರಾಶೆನಾದೆ. ಮತ್ತೆ ಆ ದೇವರು ಒಂದು ಗೂಡಿಸಿದ ನಮ್ಮನ್ನು. ತ್ಯಾಗರಾಜ್, ಕೊನೆಗೆ ನಿನ್ನ ಮಡದಿಯನ್ನು ಬಲಿ ತೆಗೆದುಕೊಂಡು ಈ ಕಟುಕನಿಗೆ ಶಿಕ್ಷೆ ಇಲ್ಲವೇ? ಈಗಲೇ ಕೊಂದು ಹಾಕುತ್ತಿದ್ದೆ, ಆದರೆ ಅಷ್ಟು ಬೇಗ ಕೊಂದರೆ ಸರಿ ಅಷ್ಟ ಯೋಗ್ಯವೆನಿಸುವುದಿಲ್ಲ. ಪ್ರತಿ ಕ್ಷಣ ಮಾಡಿದ ಪಾಪಗಳನ್ನು ಮೆಲಕು ಹಾಕುತ್ತಾ ಚಿತ್ರ ವಿಷಯ ಅನುಭವಿಸಿ ಸಾಯಬೇಕು. ಹಾ, ಇನ್ಸ್ಪೆಕ್ಟರ್ ಶಶಿಕಾಂತ್, ಬೇಗ ಬೇಗ ಮುಂಜಾನೆ ಏರ್ಪಾಟು ಮಾಡಿ. ಚಂದ್ರಕಾಂತ್, ಆ ಸುಟ್ಕೇಸಿನಲ್ಲಿ ಬೇಗನೆ ನಿಮ್ಮ ಬೂಟುಗಾಲಿನಿಂದ ಒದೆಯುತ್ತ ಬೀದಿಯಲ್ಲಿ ಎಳೆದುಕೊಂಡು ಹೋಗಿ ಊರಲ್ಲಿಯೇ ಜನ ನೋಡಿ ಅವನನ್ನು ತ್ಯಾಗಿಸಿ ಬಿಡಬೇಕು.
ಈ ಬಾಡಿ ಪೋಸ್ಟ್ ಮಾರ್ಟಮ್ ಆಗುವವರೆಗೆ ನೀವು ಇಲ್ಲೇ ಇರಬೇಕು. ಹಾ ಮರಡಿ ಮಾರುತಿ ನಾಟ ಸಂಘಕ್ಕೆ ಮರಡಿ ಮಾರುತಿ ನಾಟ ಸಂಘಕ್ಕೆ